ರಿಪ್ಲೇಸ್ಮೆಂಟ್ ನಮಗೆ ಬೇಕಾಗಿಲ್ಲ. ಯಾವ ನೀವು ಇಡೀ ಗುಂಡ್ಲುಪೇಟೆ ತಾಲೂಕಲ್ಲಿ ಎಷ್ಟು ನ್ಯಾಯಬೆಲೆ ಅಂಗಡಿಗಳವ, ಯಾವ್ದನ್ನು ಪರಿಶೀಲನೆ ಮಾಡಿದ್ರೆ ತಗೊಬನ್ನಿ. ಪರಿಶೀಲನೆ ಮಾಡಿದ ನ್ಯಾಯಬೆಲೆ ಅಂಗಡಿ ಹೋಗಿದ್ರಲ್ಲ ಸರ್, ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಯಾವ ಊರಿಗೆ ಹೋಗಿದ್ರಿ ತಗೊಬನ್ನಿ. ನೀವೇನಾಗಿದ್ದೀರಿ ಸರ್ ಈಗ ಗುಂಡ್ಲುಪೇಟೆ ತಾಲೂಕು ಡೈಲಿ ಯಾವ್ಯಾವ ಊರಿಗೆ ವಿಸಿಟ್ ಕೊಡಿದ್ರಿ ತಗೊಬನ್ನಿ ಸರ್. ನೀವು ದಿನಚರಿ ತಗೊಬನ್ನಿ ಸರ್. ನೀವು ಗುಂಡ್ಲುಪೇಟೆ ತಾಲೂಕು ಶಿರಸ್ತಾರ ಆಗಿದ್ರಲ್ಲ, ಎಷ್ಟು ನ್ಯಾಯಬೆಲೆ ಅಂಗಡಿ ಇದಾವ್ ಸರ್? ನಾವು ಕೇಳ್ದಕ್ ಕೂತ್ರ ಹೇಳ್ರಿ, ಎಷ್ಟು ನ್ಯಾಯಬೆಲೆ ಅಂಗಡಿ ಇದಾವ್? 122 ನ್ಯಾಯಬೆಲೆ ಅಂಗಡಿಲಿ ಯಾವ್ದೋ ಜುಲೈಲಿ 30 ಗಂಟೆ, ಆಗಸ್ಟ್ ಬೇಡ, ಜುಲೈಲಿ ಯಾವ್ಯಾವ ಅಂಗಡಿಗ ನೀವು ಫುಡ್ ಸೆಕ್ಷನ್ ಫುಡ್ ವಿತರಣೆ ಮಾಡೋ ಹೊತ್ಲಿ ಬೇಟೆ ಕೊಟ್ಟಿದ್ದೀರಿ ತಗೊಬನ್ರಿ. ನೀವು ತಗೊಬಂದ್ಬಿಟ್ಟು ಮಾತಾಡ್ರಿ. ಇಲ್ಲಿ ನೀವು ನಿಮ್ಮ ಇಲಾಖೆಯವ್ರನ್ನ ಕಳಿಸಿ ಎಲ್ಲೆಲ್ಲೋ ಪರಿಶೀಲನೆ ಮಾಡಿದಾರೋ, ಯಾವ ಡೇಟ್ ಹೋಗಿದಾರೋ ಅಲ್ಲಿ ದಿನಚರಿಗೆ ಯಾವ ಬುಕ್ ಸೈನ್ ಹಾಕಿದಾರೋ ತಗೊಬನ್ನಿ. ಇಲ್ಲಿಗ ಕಂಪ್ಲೇಂಟ್ ಬಂದ್ರೆ ಹೋಗ್ಬೇಕು ಅಂತ ನೀವು ನ್ಯಾಯಬೆಲೆ ಅಂಗಡಿ ಕೊಡ್ಲಾ, ಬರ್ಕೊಡಿ, ಅದನ್ನ ಬರ್ಕೊಡ್ರಿ. ಇರಿ ಈಗ ನೀವು ಹಂಗೆ ಹೇಳಿ ಅರವಿಂದ್ ಅವ್ರೆ, ನಾನು ಯಾವುದೇ ರೀತಿ ಕಂಪ್ಲೇಂಟ್ ಬಂದ್ರೆ ಮಾತ್ರ ನಾನು ನ್ಯಾಯಬೆಲೆ ಅಂಗಡಿ ಬೇಟೆ ಕೊಡೋದು, ಇಲ್ಲ ಅಂದ್ರೆ ನನಗೆ ಬೇಟೆ ಕೊಡಕ್ಕೆ ಅವಕಾಶ ಇಲ್ಲ ಅಂತ ಬರ್ಕೊಡಿ. ಸರ್ ಈಗ ನೀವು ಏನು ಹೇಳಿ ಸ್ಟೇಟ್ಮೆಂಟ್ ಕೊಡಿದ್ರೆ ಅದು ಮಾತ್ರ ಬರ್ಕೊಡಿ. ಈಗ ಬರ್ಕೊಬಿಟ್ಟು ಹೋಗಿ. ನಾವು ಏನು ಕಂಪ್ಲೇಂಟ್ ಬಂದ್ರೆ ಮಾತ್ರ ಹೋಗೋದು, ಇಲ್ಲ ಅಂದ್ರೆ ಇಡೀ ಗುಂಡ್ಲುಪೇಟೆ ತಾಲೂಕು ಯಾವ ನ್ಯಾಯಬೆಲೆ ಅಂಗಡಿಗೂ ಒಂದು ವಿಸಿಟ್ ಕೊಡಕ್ಕೆ ನಮ್ಗೆ ಯಾವುದೇ ರೀತಿ ಅರ್ಹತೆ ಇಲ್ಲ, ಆದೇಶನೂ ಇಲ್ಲ. ಸರ್ಕಾರ ಆದೇಶ ಕೊಟ್ಟಿಲ್ಲ. ಬೆಳಗ್ಗೆ 10 ಗಂಟೆ ಬಾ, ತಾಲೂಕ್ ಆಫೀಸಲ್ಲಿ ಕುಟ್ಕೊ 5 ಗಂಟೆಗೆ ಹಟ್ಕೊ ಹೋಗೋ ಅಂತ ಹೇಳದ, ಒಪ್ಕೋತೀವಿ. ನೀವು ಅದನ್ನ ನಮ್ಗೆ ರೈಟಿಂಗ್ ಕೊಡಿ. ನಾನು ಕಂಪ್ಲೇಂಟ್ ಬಂದ್ರೆ ಮಾತ್ರ ನ್ಯಾಯಬೆಲೆ ಅಂಗಡಿಗಳಿಗೆ ಬೇಟೆ ಕೊಡ್ತಕ್ಕಂಥದ್ದು, ಇಲ್ಲ ಅಂದ್ರೆ ನನಗೆ ಬೇಟೆ ಕೊಡಕ್ಕೆ ಸರ್ಕಾರ ನನಗೆ ಆದೇಶ ಮಾಡಿಲ್ಲ ಅಂತ ಬರ್ದ್ಬಿಟ್ಟು ರೈಟಿಂಗ್ ಕೊಡ್ರಿ. ನೀವು ನಮ್ಮ ದಂಟಿಗೆ ಬರಬೇಡಿ. ನಮಗೆ ಗೊತ್ತಿಲ್ಲ, ಕರಿಸ್ತೀವಿ ಚಳುವಳಿಗ. ರಕ್ಷಣಾ ಇಲಾಖೆಯವರು ಸ್ಥಳಕ್ಕೆ ಬನ್ನಿ. ರಕ್ಷಣಾ ಇಲಾಖೆ ಸ್ಥಳಕ್ಕೆ ಬನ್ನಿ ಸರ್. ಇಲ್ಲಿ ತಂದ ಅಧಿಕಾರಿಗಳು ಬಿಟ್ಬಿಟ್ಟು ನಾವು ಅವ್ರ ಜೊತೆ ಜಗಳಾಡದ ಸರ್. ಅರವಿಂದ್ ಅವರು ಸರಿಯಾದ ರೀತಿ ಉತ್ತರ ಕೊಡಕ್ ತಯಾರಿಲ್ಲ ಇಲ್ಲಿ, ಆಯ್ತಾ ಸರ್? ನಮ್ಗೆ ಇವ್ರೇನು ಅವಶ್ಯಕತೆ ಇಲ್ಲ. ಈಗ ಇವ್ರು ಏನ್ ಹೇಳಿದಾರೆ ಅಂದ್ರೆ 122 ನ್ಯಾಯಬೆಲೆ ಅಂಗಡಿ ಇರುವಂತ ಗುಂಡ್ಲುಪೇಟೆ ತಾಲೂಕ್ಲಿ ಒಂದು ನ್ಯಾಯಬೆಲೆ ಅಂಗಡಿಗೂ ಕೂಡ ಇವ್ರು ಪರಿಶೀಲನೆಗೆ ಹೋಗಂತದ್ದು ಇಲ್ವಂತ. ಇವ್ರು ಕಂಪ್ಲೇಂಟ್ ಬಂದ್ರಿ ಅಂತ ಹೋಗೋದು ಅಲ್ವಾ? ಇವ್ರು ಅದೇ ರೀತಿ ನಮ್ಗೆ ರೈಟಿಂಗ್ ಕೊಡ್ಲಿ. ನಾಳೆ ಇಲ್ಲಿ ಡಿ ಬರ್ಬೇಕು, ಇಲ್ಲಾಂದ್ರೆ ಬೆಳಗ್ಗೆ ಫುಡ್ ಸೆಕ್ಷನ್ ಬೀಗ ಹಾಕ್ತೀವಿ, ಅಲ್ಲೇ ಬೀಗ ಹಾಕಿ ಅಲ್ಲೇ ಕೂರ್ತೀವಿ. ಅದೇನು ಇವ್ರು ನಿಮ್ಗೆ ಕಂಪ್ಲೇಂಟ್ ಕೊಡ್ತೀರಾ, ನಮ್ನ ಅರೆಸ್ಟ್ ಮಾಡ್ತಾರ, ನಾ ಮಾಡ್ಲಿ. ಇವರು ಬರೀ ಉಡಾಪೆ ಉತ್ತರ ಕಟ್ಕೊಂಡು ಜನಗಳಿಗೆ ಅಲ್ಲಿ ಬರ್ತಕ್ಕಂಥ ಒಂದು ಅಂಗಡಿಲಿ ಹೋಗಿ ಕೂಡ ಇವರು ಪರಿಶೀಲನೆ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಇವ್ರಿಗೆ. ಇವರೆಲ್ಲ ಫುಡ್ ಸಿನ್ಸ್ತಾರೋ ಫುಡ್ ಆಫೀಸರ್ ಇಲ್ಲಿ ನಾಚಿಕೆ ಎಸ್ಕಿಲ್ದಿಯ. ನಿಮ್ ಮನೆಗೆ ತಗೋಗಿನ ಸುಲೀರಿ ಅದನ್ನ ಕೇಳಕ, ಅದ್ ತಗೊಂಡೋಗಿ ನಿಮ್ಮ ಹೆಂಡ್ತಿರ್ಕಲ್ಲಿ ಒಂದೊಂದಿನ ಒಣ ಸಿಗೋತಾಯ್ತ ನಿಮ್ಗ. ಇರಿ ಬಿಡ್ರಿ, ಇಲ್ಲಿ ನೀವು ಕೂತ್ಕೊಳ್ರಿ ಕೇಳಕ. ಈ ಮಣ್ಣ ತಿನ್ನೋದು ಜನ, ರೈತರು ಇವ್ರು ಕೊಡೋ ಹೊತ್ಲಿ ಮಣ್ಣು ಕೊಟ್ಟಿದಾರೆ ಅಂತ ಮಣ್ಣು ದುಡ್ಡು ಕೊಟ್ಬಿಡ್ತಕ್ಕಂಬಂದ ನೀವು. ಇದನ್ನ ಪರಿಶೀಲನೆ ಮಾಡಿ ತರ್ತಕ್ಕಂಥ ಯೋಗ್ಯತೆ ಇಲ್ಲ ಇವ್ರಿಗ.